Hello everyone, welcome back Search Creator YouTube channel. My name is Hanumantu and I am also founder of Search Creator and head of the Search Creators. Okay, so in this video we're going to understanding the what are the models are there in parallel computing 7th semester 2022 scheme, and also how many credits that have this subject, and how to gain this exam score in this subject, how to download the our study material in our website or any kind of platform. Okay, so our materials available every website, and also some paid script like these platforms. Okay, so now we will going to see the how to download our study materials in the every website and our website also. ನೀವು ತಗೋಬಹುದು ಡೈರೆಕ್ಟ್ ನೀವು ನೋಟ್ಸ್ನ. ಓಕೆ, ಸೊ ಈಗ ಯಾವ್ಯಾವ ಮಾಡಲ್ಸ್ ಇದೆ ಮತ್ತೆ ಟೆಕ್ಸ್ಟ್ ಬುಕ್ ಆಗಲಿ ನೋಟ್ಸ್ನಾಗ್ಲಿ ಯಾವ ಥರ ನೀವು ತಗೊಳ್ಳೋದು ಅಂತ ಈಗ ನೋಡ್ತಾ ಹೋಗೋಣ. ಓಕೆನಾ, ಸೊ ಮೊದಲನೇದಾಗಿ ಸೊ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಮಾತಾಡಕ್ ಹೋಗ್ತಿಲ್ಲ. ನೋಡಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಇನ್ನು ಸ್ಟಡಿ ನಾವು ಇನ್ನು ನೋಟ್ಸ್ನ ರೆಡಿ ಮಾಡ್ತಾ ಇದೀವಿ. ಸೊ ದಟ್ ರೀಸನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೀಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಈ ಫಸ್ಟ್ ಸಬ್ಜೆಕ್ಟ್ ಸೊ ಈಸಿ ಇದೆ, ಬಟ್ ಏನಂದ್ರೆ ಕೆಲವೊಂದು ಪ್ರಾಕ್ಟಿಕಲ್ ಇಲ್ಲಿ ಏನಿದೆ ಇಂಟಿಗ್ರೇಟೆಡ್ ಪ್ರಾಕ್ಟಿಕಲ್ಸ್ ಇವು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ, ನಾವು ರೆಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತೆ ನೋಟ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಇದೆ. ಓಕೆನಾ, ನೆಕ್ಸ್ಟ್ ನಾವೀಗ ಮಾತಾಡೋಕೆ ಬರ್ತಿರೋ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಕಂಪ್ಯೂಟಿಂಗ್. ಓಕೆನಾ, ಸೊ ಇದು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 702. ಓಕೆ, ಸೊ ಇದು BCS 702 ಕೋರ್ಸ್ ಕೋಡು. ಇದಕ್ಕೆ ಇಂಟರ್ನಲ್ ಮಾರ್ಕ್ಸ್ 50 ಇರುತ್ತೆ ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ 50 ಇರುತ್ತೆ. ಯಾರ್ಯಾರೆಲ್ಲ ಒಂದು ಸ್ಕೀಮ್ ಎ ಸ್ಕೀಮ್ ಬಿ ಅಂತ ಇರುತ್ತಲ್ಲ, ಸೊ ಇಲ್ಲಿ ಅವ್ರು ತಗೊಂಡಿರ್ತಾರೆ. ನಿಮ್ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ಟೈಮ್ ಟೇಬಲ್ ಕಳಿಸಿರ್ತಾರೆ. ಇನ್ನೇನು 5 ದಿವಸ ಇದೆ 30 ತಾರೀಕಿಗೆ. ಸೊ ಅರ್ಲಿಯಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ಈ ಕಾರಣವಷ್ಟೇ. ಸೊ ತಿಳ್ಕೊಂಡ್ರಿ, ಒಂದು ಓವರ್ವ್ಯೂನ ತಿಳ್ಕೊಂಡಿರಿ ಅಂತ ಈ ಕಾರಣದಿಂದ ನಾವೀಗ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಪ್ಯಾರಲಲ್ ಕಂಪ್ಯೂಟಿಂಗ್, ಸೊ ಇದರಲ್ಲಿ 5 ಮಾಡಲ್ಸ್ ಇರ್ತವೆ. ಓಕೆನಾ, ಸೊ 40 ಅವರ್ ಥಿಯರಿ ಕ್ಲಾಸ್ ನೀವು ಅಟೆಂಡ್ ಮಾಡಬೇಕು, ಮತ್ತೆ 80 to 10 ಲ್ಯಾಬ್ಸ್ ಸ್ಲಾಟ್ಸ್ ಹಾಕಿರ್ತಾರೆ. ಸೊ ನೀವು ಇಲ್ಲಿ ಹೋಗಿ ಇಂಟಿಗ್ರೇಟೆಡ್ ಲ್ಯಾಬ್ ಲೈಕ್ ಯಾವ ತರ ಅಂದ್ರೆ, ಸೊ ನಿಮ್ಮ CS ಅವ್ರಿಗೆ ಯಾವ ತರ ಇರುತ್ತೆ ಅಂದ್ರೆ, ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಇತ್ತಲ್ಲ, ಸೊ ಅದೇ ತರ ಇರುತ್ತೆ. ಬಟ್ ನೀವು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು, ಆಯ್ತಾ? ನೀವೇನೇ ತಿಳ್ಕೊಬೇಕು ಅದಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಕ್ಲೀನ್ ಆಗಿ. ಈಗ ಪ್ಯಾರಲ್ ಕಂಪ್ಯೂಟಿಂಗ್ ಯಾಕೆ ಇಟ್ಟಿದ್ದಾರೆ, ಸೊ ಇದನ್ನೇ ನಾವ್ ಯಾಕೆ ಕಲಿಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಇವೆಲ್ಲ ಪ್ರೋಗ್ರಾಮ್ಸ್ ನೀವು ಮಾಡೋದು ಯಾವ ತರ ಅಂದ್ರೆ, ಬೇಸಿಕ್ಸ್ ನಿಮ್ಮ ಹತ್ರ ಸಿ ಪ್ರೋಗ್ರಾಮಿಂಗ್ ಇತ್ತು ಗೊತ್ತಾ? ಲೈಕ್ ಯಾವ ತರ ಅಂದ್ರೆ, ನೀವು 3ನೇ ಸೆಮಿಸ್ಟರ್ ಅಲ್ಲಿ ಅಥವಾ 4ನೇ ಸೆಮಿಸ್ಟರ್ ಅಲ್ಲಿ ಪೈಥಾನ್ ತರ ಯಾವ ತರ ಇತ್ತೋ ಅದೇ ತರ ಸಿ ಇಟ್ಟಿದ್ದಾರೆ, ಬೇಸಿಕ್ ಸಿ. ಸೊ ಇಲ್ಲಿ ಕೆಲವೊಂದು ಪ್ಯಾಕೇಜಸ್ ಯೂಸ್ ಮಾಡಬೇಕು. OpenMP ಮತ್ತೆ MPI ಪ್ರೋಗ್ರಾಮಿಂಗ್ ಲೈಬ್ರರಿ ಪ್ಯಾಕೇಜಸ್ ನ ಯೂಸ್ ಮಾಡಬೇಕು. ಸೊ ಈ ಪ್ಯಾಕೇಜಸ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಸೊ ಈಸಿಯಾಗಿ ಪ್ರೋಗ್ರಾಮ್ ಔಟ್ಪುಟ್ ಬರುತ್ತೆ. ಸೊ ಆಲ್ರೆಡಿ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾವು ರಿಲೀಸ್ ತೋರಿಸ್ತಾ ಇಲ್ಲ, ಜಸ್ಟ್ ಮಾಡೆಲ್ ನೀವು ಹತ್ರ ನೋಡ್ಕೊ, ಯಾವ ಮಾಡಲ್ಸ್ ಇದೆ ನೀವು ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾವು ಯಾವ ತರ ಡೌನ್ಲೋಡ್ ಮಾಡೋದು ನೋಟ್ಸ್ ಅಂತ ನೀವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಓಕೆನಾ, ಸೊ ಫಸ್ಟ್ನೇದಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಐ ಥಿಂಕ್ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸೊ ಅದು ನಿಮ್ದು ಯಾವ್ದು ಬ್ರೌಸರ್ ಇದ್ರು ಓಕೆ, ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಸ್ಟ್ BCS 702 ಅಂತನಾದ್ರೂ ಟೈಪ್ ಮಾಡಿ. ನೋಡಿ, BCS 702 ಅಂತನಾದ್ರೂ ಟೈಪ್ ಮಾಡಿ. ಓಕೆನಾ, ಸೊ ಟೈಪ್ ಮಾಡಿದಾದ್ಮೇಲೆ ಎಂಟರ್ ಮಾಡಿ ನಿಮ್ ಕೀಬೋರ್ಡ್ ಅಲ್ಲಿ. ನೋಡಿ, 4ನೇ ಲಿಂಕು ನಿಮಗೆ ಬರುತ್ತೆ. ಸೊ 1 2 3 4 4ನೇ ಲಿಂಕು. ಸೊ ಸ್ಕ್ರಿಬ್ಬಲ್ಲೂ ಕೂಡ ನಾವು ನಮ್ಮ ನೋಟ್ಸ್ ನ ಅವರು ಯಾರೋ ಸ್ಟೂಡೆಂಟ್ ಅಪ್ಲೋಡ್ ಮಾಡ್ತಿದ್ರೆ, ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೇಕಂದ್ರೆ ದುಡ್ಡು ಕಟ್ಬೇಕು, ಹೆವಿ ದುಡ್ಡು ಕಟ್ಬೇಕು ನೀವು. ಲೈಕ್ ಯಾವ ತರ ಅಂದ್ರೆ, ಸೊ 10 rupees 10. ಸೊ ಅದು ಸಬ್ಸ್ಕ್ರಿಪ್ಷನ್ ಇರುತ್ತೆ. ಆ ಸಬ್ಸ್ಕ್ರಿಪ್ಷನ್ ಡೌನ್ಲೋಡ್ ಮಾಡಿದ್ರೆ ಬರುತ್ತೆ. ಬಟ್ ಸೊ ಈ ತರ ಯಾರು ಥರ್ಡ್ ಪಾರ್ಟಿ ಅವ್ರು ಮಾಡಿದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ. ನಮ್ಮ ಸರ್ಚ್ ಕ್ರಿಯೇಟರ್ ಈ ತರ ಮಾಡೋ ಹಾಗಿಲ್ಲ, ಅದನ್ನ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಸೊ ಸೈಬರ್ ಕ್ರೈಮ್ ಅವ್ರಿಗೆ. ಸೊ ಅವ್ರು ಆಕ್ಷನ್ ತಗೋತಾರೆ. ಯಾರ್ಯಾರು ನಮ್ಮ ನೋಟ್ಸ್ ನ ಥರ್ಡ್ ಪಾರ್ಟಿ ಅವ್ರು ತಗೊಂಡು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ಕೋತಿದ್ರ, ಸೊ ಕೆಲವೊಬ್ರು ವಿಡಿಯೋ ಸರ್ಕಲ್ ಕೂಡ ಯೂಸ್ ಮಾಡ್ಕೋತಿದ್ರೆ, ಸೊ ಅವ್ರಿಗೆಲ್ಲ ನಾವು ಸೈಬರ್ ಮುಖಾಂತರ ಅವ್ರ ಕಂಪ್ಲೇಂಟ್ ಕೊಟ್ಟಿದೀವಿ. ಅವ್ರು ಯೂಸ್ ಮಾಡೋ ಹಾಗಿಲ್ಲ, ಮಾಡ್ತೀವಿ ನೆಕ್ಸ್ಟ್ ಆ ತರ ಕಂಪ್ಲೇಂಟ್ ಕೊಟ್ಟಿದೀವಿ. ಸೊ ಡೈರೆಕ್ಟ್ ನಮ್ಮ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಸರ್ಚ್ ಕ್ರಿಯೇಟರ್ ಅಂತ ಕಾಣಿದೆ. ಸರ್ಚ್ ಕ್ರಿಯೇಟರ್ ಅದಕ್ಕೆ ಕೆಳಗಡೆ ಪ್ಯಾರಲಲ್ ಕಂಪ್ಯೂಟಿಂಗ್ ಅಂತ ಇದೆಯಲ್ಲ, ಸೊ ಇಲ್ಲಿ BCS 702. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಈ ತರ ಒಂದು ಫಸ್ಟ್ ಪೇಜ್ ಈ ತರ ಫಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ಮಾಡಲ್. ಓಕೆನಾ, ಸೊ ಇಲ್ಲಿ ನೀವು ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ಇದು ಮೇನ್ ಪೇಜ್. ಇಲ್ಲಿ
ಸಿಲೆಬಸ್ ಇರುತ್ತೆ. ಸಿಲೆಬಸ್ ಈಗೇನ್ ನೋಡ್ತಿದ್ವಲ್ಲ ಸಿಲೆಬಸ್ ಅವಾಗ ನೋಡಿದ್ವಲ್ಲ ಆ ಸಿಲೆಬಸ್ ಇರುತ್ತೆ. ನೀವು ಅದನ್ನಾದ್ರೂ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಡೌನ್ಲೋಡ್ ಸಿಲೆಬಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ಸೊ ಕೆಳಗ್ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಲಾಸ್ಟ್ ಸೆಮಿಸ್ಟರ್ ನಮ್ ನೋಟ್ಸ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಗೊತ್ತಿರುತ್ತೆ. ಸೊ ನೀವು ನೋಟ್ಸ್ ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಸೊ ಪೇಮೆಂಟ್ ಮಾಡಬೇಕು. 5.49 rupees ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ಮಾಡ್ಬಿಟ್ಟು ಈ QR ಕೋಡ್ ಮುಖಾಂತರ ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡಿ. ಸೊ ವಾಟ್ಸ್ಆಪ್ ನಂಬರ್ ಇಲ್ಲಿದೆಯಲ್ಲ, ಈ ವಾಟ್ಸ್ಆಪ್ ನಂಬರ್ ಕಳ್ಸಿದ್ರೆ ಸಾಕು, ನಮ್ ಟೀಮ್ ಅವ್ರು ವೆರಿಫೈ ಮಾಡಿ ನಿಮ್ಗೆ ಸೊ ನೋಟ್ಸ್ ನ ಸೆಂಡ್ ಮಾಡ್ತಾರೆ. ಸೊ ನೀವೇನಾದ್ರು ನೋಟ್ಸ್ ಬೇಕು ಪೇಮೆಂಟ್ ಮಾಡಿ ಸುಮ್ನಿದ್ರೆ ನಿಮ್ಗೆ ನೋಟ್ಸ್ ಸಿಗೋದಿಲ್ಲ. ಯಾಕೆಂದ್ರೆ ಸೊ ಡೈರೆಕ್ಟ್ ಡೌನ್ಲೋಡ್ ನಾವ್ ಇಟ್ಟಿಲ್ಲ. ಸೊ ನೀವು ನೋಟ್ಸ್ ನ ವೆರಿಫೈ ಮಾಡಿ, ನಾವು ವೆರಿಫೈ ಮಾಡ್ತೀವಿ, ನೀವು ಪೇ ಮಾಡಿರೋದು ವೆರಿಫೈ ಮಾಡ್ಬಿಟ್ಟು ಆಮೇಲೆ ಕಳ್ಸೋದು ನೋಟ್ಸ್ ನ, ಓಕೆನಾ. ಸೊ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಈ ನಿಮ್ಗೆ ಅತಿ ಶೀಘ್ರದಲ್ಲಿ ಏನೇ ಅಪ್ಡೇಟ್ಸ್ ಇದ್ರು ನಮ್ಮ ಸರ್ಚ್ ಕ್ರಿಯೇಟರ್ ಏನೇ ಅಪ್ಡೇಟ್ಸ್ ಇದ್ರು ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಸೊ ನಿಮ್ಗೆ ಬೇಗನೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಬನ್ನಿ ಕೆಳಗೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಮಾಡಲ್ 1 ಇಂಟ್ರೊಡಕ್ಷನ್ ಟು ಪ್ಯಾರಲಲ್ ಕಂಪ್ಯೂಟಿಂಗ್ ಏನೇನ್ ಟಾಪಿಕ್ಸ್ ಬರ್ತವೆ ಎಲ್ಲಾ ಟಾಪಿಕ್ಸ್ ನಾವು ಇಲ್ಲಿ ಮಾಡಲ್ 1 ನೋಟ್ಸ್ ನ ಯೂಸ್ ಮಾಡ್ಕೊಂಡು ನೋಟ್ಸ್ ನ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ನಾವು ನೋಟ್ಸ್ ನ ಕ್ರಿಯೇಟ್ ಮಾಡಿರೋದು. ನಾವ್ ಯಾವ್ದೇ ತರ ಚಾಟ್ GPT ಆಗ್ಲಿ ಅಥವಾ AI ಟೂಲ್ಸ್ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ನೇ ನಾವು ಇಟ್ಟಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಸೊ ಏನಿರುತ್ತೆ ರಾ ಮೆಟೀರಿಯಲ್ ಇರುತ್ತೆ, ನೀವು ಅಷ್ಟು ಓದಕ್ ಆಗೋದಿಲ್ಲ, ಆಯ್ತಾ. ನೀವು ಅಷ್ಟು ಪ್ರತಿಯೊಂದು ಲೈನ್ ಓದಕ್ ಆಗೋದಿಲ್ಲ, ಮತ್ತೆ ಏನೇನ್ ಇರುತ್ತೆ ಅದನ್ನೆಲ್ಲ ಓದ್ಕೊಂಡ್ ಕುತ್ಕೊಳಕ್ ನಿಮ್ಗೆ ಟೈಮ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಆ ಟೆಕ್ಸ್ಟ್ ಬುಕ್ ಇಂದ ಸೊ ಪಾಯಿಂಟ್ ವೈಸ್ ನಾವು ಮಾಡ್ತೀವಿ. ಸೊ ಇಲ್ಲಿಂದ ಪಾಯಿಂಟ್ ನಾವು ನಾನು ಸ್ಟೂಡೆಂಟ್ ಆಗಿ ಓದ್ಬೇಕಾದಾಗ ಮಾಡಿದ್ದು. ಸೊ ಅದೇ ಸ್ಟ್ರಾಟಜಿ ನಾನು ಯೂಸ್ ಮಾಡ್ಕೊಂಡು ತುಂಬಾ ಜನ ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೊಂಡು ನೋಡಿ ಮೊನ್ನೆ ರಿಸಲ್ಟ್ ಬಂತು 6th ಸೆಮ್ ರಿಸಲ್ಟ್. ಯಾರೆಲ್ಲ ನಮ್ ನೋಟ್ಸ್ ಯೂಸ್ ಮಾಡ್ಕೊಂಡು ಪಾಸ್ ಆಗಿತ್ತ ಅವ್ರ ಕಾಮೆಂಟ್ ಹಾಕಿ. ಸೊ ಯಾರೋ ಸ್ಟೂಡೆಂಟ್ ಹಾಕಿದ್ರು ಏನಂತ, ಸರ್ ನಾನು ಪಾಸ್ ಆಗಿಲ್ಲ, ನಿಮ್ ನೋಟ್ಸ್ ಪಾಸ್ ಆಗಿಲ್ಲ ಅಂತ. ಅವ್ರಿಗೆ ಕೇಳ್ದೆ ಯಾಕಪ್ಪ ಪಾಸ್ ಆಗಿಲ್ಲ ಅಂತ. ಅವ್ರು ಹೇಳಿದ್ರು, ಸರ್ BCS ಅದು BIS 613D ಐ ಥಿಂಕ್ ಕ್ಲೌಡ್ ಕಂಪ್ಯೂಟಿಂಗ್ ಸೆಕ್ಯೂರಿಟಿ. ಸೊ ಅದು ಏನ್ ಮಾಡಿದ್ರೆ ಕೆಲವೊಬ್ರು ಏನು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ, ಸೊ ರಿಪೀಟ್ ಮಾಡಿದ್ರೆ ಕ್ವಶನ್ಸ್ ಎಲ್ಲಿಂದ ಅಂದ್ರೆ CS ಇಂದ, ನಿಮ್ CS ಇರುತ್ತೆ ಅದನ್ನ ಅಲ್ಲಿಗೆ ರಿಪೀಟ್ ಮಾಡಿದ್ರೆ. ಸೊ ಅವಾಗ ಚಾನ್ಸಸ್ ತುಂಬಾ ಕಮ್ಮಿ, ಆಯ್ತಾ. ಸೊ ಅಂದ್ರೆ ಸೊ ನೀವೇನೇನ್ ಓದಿರ್ತಾರ ಅವೆಲ್ಲ ಬರೋದು ಚಾನ್ಸಸ್ ತುಂಬಾ ಕಮ್ಮಿ. ನೀವು ಸೊ ನನ್ನ ನೋಟ್ಸ್ ನ ಕ್ಲೀನ್ ಆಗಿ ಓದಿದ್ರೆ ಮಾತ್ರ ನೀವು ಪಾಸ್ ಆಗ್ಬೋದು. ಅದ್ ಬಿಟ್ಬಿಟ್ಟು ಬೇರೆ ಸ್ಟಡಿ ಮೆಟೀರಿಯಲ್ಸ್ ನೀವು ಕುತ್ಕೊಂಡು ಓದ್ತಾ ಸೊ ಮಲ್ಟಿಪಲ್ ಥಿಂಗ್ಸ್ ಅಥವಾ ಮಲ್ಟಿಪಲ್ ಚಾಪ್ಟರ್ಸ್ ಮಲ್ಟಿಪಲ್ ಕಂಟೆಂಟ್ ನ ತಲೆಗೆ ತುಂಬಿಕೊಂಡಿದ್ರೆ ಅವಾಗ ಕನ್ಫ್ಯೂಸ್ ಆಗಿ ನಾವ್ ಯಾವ್ದು ಬರೀತೀವಿ ನಮ್ಗೆ ಗೊತ್ತಿರಲ್ಲ, ಆಯ್ತಾ. ಆತರ ಆಗಿ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆತರ ಅವರೇ ಹೇಳೋ ಸ್ಟೂಡೆಂಟ್ಸ್. ಆಮೇಲೆ ನಮ್ ನೋಟ್ಸ್ ನ ಯೂಸ್ ಮಾಡ್ಕೊಂಡು 90 ಅಂದ್ರೆ 9.03 SGPA ತೆಗ್ದಿರೋ ಸ್ಟೂಡೆಂಟ್ಸ್ ಕಮೆಂಟ್ ಆಗಿ ನಿಮ್ಗೆ ತೋರಿಸ್ತಾ ಇಲ್ಲ. ಸೊ ಒಂದು ಕಾಮೆಂಟ್ ವಿಡಿಯೋ ಅಂತಾನೆ ನಾನೊಂದು ಮಾಡ್ತೀನಿ, ಫೀಡ್ಬ್ಯಾಕ್ ವಿಡಿಯೋ ಅಂತಾನೆ ನಾನು ಮಾಡ್ತೀನಿ. ಅದ್ರಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾರ್ಯಾರ ಸ್ಟೂಡೆಂಟ್ಸ್ ಏನೇನು ಕಮೆಂಟ್ ಹಾಕಿದ್ದಾರೆ ಮತ್ತೆ ಏನೇನು ಮೆಸೇಜ್ ಮಾಡಿದ್ದಾರೆ ಎಲ್ಲ ಕೂಡ ನಿಮ್ಗೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿ ಮಾತಾಡ್ತಿರೋದು ನಾವು ಪ್ಯಾರಲಲ್ ಕಂಪ್ಯೂಟಿಂಗ್ ಮಾಡಲ್ ವೈಸ್ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ಮತ್ತೆ ಏನೇನು ಚಾಪ್ಟರ್ಸ್ ಇದೆ ಅಂತ ನೋಡ್ತಾ ಹೋಗ್ತಾ ಇದೀವಿ, ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ ಸ್ವಲ್ಪ ನೀವು ಜಸ್ಟ್ ಪ್ರಿವ್ಯೂ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇರೋದು ಅಷ್ಟು ಏನು 32 ಶೀಟ್ 42 ಶೀಟ್ ಇದೆಯಲ್ಲ, ಸೊ ಅಷ್ಟು ಶೀಟ್ ಇಲ್ಲಿ ಹಾಕಿಲ್ಲ. ಇಲ್ಲಿ ಹಾಕಿರೋ ಜಸ್ಟ್ 3-4 ಶೀಟ್ ಅಷ್ಟೇ. ನೋಡಿ 3 ಶೀಟ್ ಮ್ಯಾಕ್ಸಿಮಮ್ 3 ಶೀಟ್ ಹಾಕಿದೀವಿ. ಯಾಕೆ ಅಂದ್ರೆ ಒಬ್ಬ ಸ್ಟೂಡೆಂಟ್ಸ್ ಯಾರೋ ಹೇಳಿದ್ರು ಇದೇ ತರ ಏನು ಅಂದ್ರೆ ನಿಮ್ ನೋಟ್ಸ್ ನ ಸರ್ ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಯಾವಪ್ಪ ನಾವು ಪೇಮೆಂಟ್ ಇಟ್ಟಿದ್ವಲ್ಲ ಯಾವ ತರ ಅಂತ. ಸರ್ ಇಲ್ಲ ನಾವು ಮಾಡ್ಕೋಬಹುದು ಈಸಿಯಾಗಿ, ಈ ತರ ನಾನು ಮಾಡ್ಕೊಂಡಿದೀನಿ, ಇಷ್ಟು ಜನಕ್ಕೆ ನಾನು ಕೂಡ ಈ ತರ ಮಾಡಿದೀನಿ ಅಂತ ಹೇಳಿದ್ರು. ಹೇಗೆ ಅಂತ ಕೇಳ ಅವಾಗ ಅವ್ರು ಹೇಳಿದ್ರು ಸ್ಟ್ರಾಟಜಿನ. ಸೊ ಏನು ಅಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದು AWS ಪ್ಲಾಟ್ಫಾರ್ಮ್. ಸೊ ಅಲ್ಲಿಂದ ಡೈರೆಕ್ಟ್ ಲಿಂಕ್ ಮಾಡಿ ಇಲ್ಲಿಂದ ನೀವು ಪೇಮೆಂಟ್ ಕಾಣಿಸ್ತಿಲ್ಲ, ಸೊ ಇದಿಲ್ದೇನೆ ನೀವು ಡೌನ್ಲೋಡ್ ಮಾಡ್ಬೋದು ಈಸಿಯಾಗಿ. ಆತರ ಇತ್ತು, ಬಟ್ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೀಗ ಸೊ ಈ ಸ್ಟ್ರಾಟಜಿನ ಯೂಸ್ ಮಾಡಿ. ಇಲ್ಲಿ 3 ಶೀಟ್ ಮಾತ್ರ ಹಾಕಿರೋದು, ಇನ್ ಮಿಕ್ಕಿ ಶೀಟ್ ನಮ್ಮ ಹತ್ರ ಇರುತ್ತೆ. 32 ಶೀಟ್ ಕೂಡ ನಾವು ಪ್ರಿಪೇರ್ ಮಾಡಿದ್ವಿ, ನಮ್ಮ ಹತ್ರ ಇರುತ್ತೆ. ಯಾರು ಪೇಮೆಂಟ್ ಮಾಡೋದು ಅವ್ರಿಗೆ ಮಾತ್ರ ನಾವು ಕಳ್ಸೋದು. ಆತರ ನಾವು ಈಗ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ ಮಾಡಲ್ 1 ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಡೌನ್ಲೋಡ್ ಮಾಡಲ್ 1 ಅಂತ ಇದೆಯಲ್ಲ 5.49. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ತರ ಮಾಡಲ್ ಓಪನ್ ಆಗುತ್ತೆ. ಸೊ ಈ QR ಕೋಡ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಅಲ್ಲ, ಪೇ ವಿತ್ ಫೋನ್ ಪೇ ಇಂದ ಮಾಡ್ಕೊಬಿಡಿ, ಇದು ವರ್ಕ್ ಆಗಲ್ಲ. ಸೊ ಸೆಕ್ಯೂರಿಟಿ ಇಶ್ಯೂ ಬರುತ್ತೆ. ಅದಕ್ಕೋಸ್ಕರ ಈ QR ಕೋಡ್ ನ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಿ ಪೇಮೆಂಟ್ 5.49 ಅಷ್ಟು ಮಾತ್ರ ನೀವು ಪೇ ಮಾಡ್ಬೇಕು. ಅದಕ್ಕಿಂತ ಹೆಚ್ಚು ಮಾಡಂಗಿಲ್ಲ, ಅದಕ್ಕಿಂತ ಕಮ್ಮಿನೂ ಕೂಡ ನೀವು ಮಾಡೋಗಿಲ್ಲ. ಸೊ ಕಮ್ಮಿ ಮಾಡಿದ್ರೆ ನಿಮ್ಗೆ ಅದೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಿಮ್ಗೆ ಹಿಂಗೆ ಗೊತ್ತಾಗುತ್ತೆ. ಕಮ್ಮಿನೂ ಮಾಡಂಗಿಲ್ಲ, ಹೆಚ್ಚು ಮಾಡಂಗಿಲ್ಲ. 5.49 ಮಾತ್ರ ಪೇ ಮಾಡ್ಬಿಟ್ಟು ಇಲ್ಲೇನಿದೆ ವಾಟ್ಸ್ಆಪ್ ನಂಬರ್, ಈ ವಾಟ್ಸ್ಆಪ್ ನಂಬರ್ಗೆ
ಸ್ಕ್ರೀನ್ ಶಾಟ್ ನ ತಗೋಬೇಕು. ಆ ಸ್ಕ್ರೀನ್ ಶಾಟ್ ನ ತಗೊಂಡು ಈ ವಾಟ್ಸ್ಆಪ್ ನಂಬರ್ಗೆ ಕಳ್ಸಿದ್ರೆ ನಮ್ಮ ಟೀಮ್ ಅವ್ರು ವೆರಿಫೈ ಮಾಡಿ ನಿಮಗೆ ನೋಟ್ಸ್ ನ ಕಳಿಸ್ತಾರೆ. ಅದೇ ತರ ನೋಡಿ ನಾವು 5 ಮಾಡಲ್ ಮಾಡಿದೀವಿ. 5 ಮಾಡಲ್ ಫುಲ್ ಕಂಪ್ಲೀಟ್ ಆಗಿ ಮಾಡಿದೀವಿ. ಸೊ ಮಾಡಲ್ 1, ಮಾಡಲ್ 2 GPU ಪ್ರೋಗ್ರಾಮಿಂಗ್ ಹೈಬ್ರಿಡ್ ಸಿಸ್ಟಮ್, ಮತ್ತೆ ಮಾಡಲ್ 3 ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ ಪ್ರೋಗ್ರಾಮಿಂಗ್ ವಿತ್ MPI ಮತ್ತೆ ಅಂಡ್ MPI. ಓಕೆ, ಸೊ ಇದು ಮತ್ತೆ 4ನೇದು ಶೇರ್ಡ್ ಮೆಮೊರಿ ಪ್ರೋಗ್ರಾಮಿಂಗ್ ವಿತ್ ಓಪನ್ MP, ಮತ್ತೆ 5ನೇದು GPU ಪ್ರೋಗ್ರಾಮಿಂಗ್ ವಿತ್ ಕೂಡ. ಸೊ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಈ GPU ಮತ್ತೆ ಪ್ರೋಗ್ರಾಮಿಂಗ್ ಇವೆಲ್ಲ ಏನೇನ್ ಕೂಡ ಇದಾವೆ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇನ್ನು C ಅಲ್ಲಿ ಹಳೆ ಟೆಕ್ನಾಲಜಿ ಅಂದ್ರೆ ನಮ್ಗೆ ಈಗ ಹೇಳ್ತಿರೋದು. ಈಗೆಲ್ಲ ನಾವು ಪೈಥಾನ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದು ಹಳೆ ಟೆಕ್ನಾಲಜಿ ಇದೆಲ್ಲ. ಓಕೆನಾ. ಸೊ 5 ಮಾಡಲ್ ಸಲ ರಿವ್ಯೂ ಮಾಡಿ, ಇಲ್ಲಿರುತ್ತೆ. ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಬೇಕೇ ಬೇಕಾಗಿರುತ್ತೆ. ಡೌನ್ಲೋಡ್ ಈಸಿಯಾಗಿ ಮಾಡ್ಕೋಬಹುದು. ಓಕೆನಾ. ಸೊ ಅಥವಾ ನೀವು ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ಬರುತ್ತೆ ನೋಡಿ. ಇಲ್ಲಿ ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಿದ್ರೆ ಸಾಕು. ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು. ಫಸ್ಟ್ನೇ ಲಿಂಕ್ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ನನಗೆ ಇದು ಕಾಣಿಸುತ್ತೆ, ನಾನು ಅಡ್ಮಿನ್ ಆಗಿ ನನಗೆ ಇಲ್ಲಿ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಫಸ್ಟ್ನೇ ಲಿಂಕ್ ಕಾಣಿಸುತ್ತೆ, ಸರ್ಚ್ ಕ್ರಿಯೇಟರ್ ಎಜುಕೇಶನ್ ಅಂಡ್ ಕರಿಯರ್ ಅಡ್ವಾನ್ಸ್ಮೆಂಟ್ ಅಂತ ಕಾಣಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಬರುತ್ತೆ, ಹೋಮ್ ಪೇಜ್ ಬರುತ್ತೆ. ವೇಟ್ ಎ ಫ್ಯೂ ಸೆಕೆಂಡ್ಸ್. ಹೋಮ್ ಪೇಜ್ ಬರುತ್ತೆ, ಇದು VTU ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪೇಜ್ ಬರುತ್ತೆ, VTU ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಸ್ಟ್ರೀಮ್ ಬೇಕು, ಸೊ ಆ ಸ್ಟ್ರೀಮ್ ಅಲ್ಲಿ ಎಲ್ಲಾ ಸೆಮಿಸ್ಟರ್ ಇರುತ್ತೆ. ಸೆಕೆಂಡ್ ಸೆಮಿಸ್ಟರ್ ಇಂದ ಅಪ್ ಟು 7th ಸೆಮಿಸ್ಟರ್ ಎಲ್ಲ ನೋಟ್ಸ್ ಇರುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಸೊ ಹೋಪ್ ಗೊತ್ತಾಯ್ತು ಅನ್ಕೋತೀನಿ ಅಥವಾ ಡೌನ್ಲೋಡ್ ಮಾಡೋದು ಅಂತ. ನೆಕ್ಸ್ಟ್ ಈಗ ಏನೇನ್ ಮಾಡಲ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಪ್ಯಾರಲಲ್ ಕಂಪ್ಯೂಟಿಂಗ್ ಇದು ಸಬ್ಜೆಕ್ಟ್. ಫಸ್ಟ್ನೇ ಮಾಡಲ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಪ್ಯಾರಲಲ್ ಪ್ರೋಗ್ರಾಮಿಂಗ್. ಓಕೆನಾ. ಸೊ ಇದಕ್ಕೆ ಇಂಟ್ರೊಡಕ್ಷನ್ ಟು ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಂತ ಚಾಪ್ಟರ್ ನೇಮ್, ಮಾಡಲ್ ನೇಮು. ಸೊ ಇಲ್ಲಿ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಆಯ್ತಾ. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ಇಲ್ಲಿ SIMD MIMD. ಸೊ ನೀವೇನ್ CO ದಲ್ಲಿ ಓದಿರ್ತಾರಲ್ಲ ಅದನ್ನ ಇನ್ ಡೆಪ್ತ್ ಆಗಿ ಇಲ್ಲಿ ಓದ್ತಾ ಹೋಗ್ತೀರಾ. ಸೊ ಸೇಮ್ CO ನ ಅಡ್ವಾನ್ಸ್ಮೆಂಟ್ ಅಂತ ನೀವು ಅಂದ್ಕೋಬಹುದು. ಓಕೆನಾ. ಸೊ ಇದನ್ನ ಇಲ್ಲಿ ಈ ಚಾಪ್ಟರ್ ಈ ಸಬ್ಜೆಕ್ಟ್. ಸೊ ಇಲ್ಲಿ ಫಸ್ಟ್ನೇ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಪ್ಯಾರಲಲ್ ಪ್ರೋಗ್ರಾಮಿಂಗ್. ಎರಡನೇ ಟಾಪಿಕ್ ಬಂದ್ಬಿಟ್ಟು ಪ್ಯಾರಲಲ್ ಹಾರ್ಡ್ವೇರ್ ಅಂಡ್ ಪ್ಯಾರಲಲ್ ಸಾಫ್ಟ್ವೇರ್. ಏನೇನು ಹಾರ್ಡ್ವೇರ್ ಇರ್ತವೆ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಲ್ಲಿ, ಮತ್ತೆ ಸಾಫ್ಟ್ವೇರ್ ಏನೇನು ಬರ್ತವೆ. ಮತ್ತೆ ನೆಕ್ಸ್ಟ್ ಟಾಪಿಕ್ ಕ್ಲಾಸಿಫಿಕೇಶನ್ ಆಫ್ ಪ್ಯಾರಲಲ್ ಕಂಪ್ಯೂಟರ್ಸ್, ಮತ್ತೆ SIMD ಮತ್ತೆ MIMD ಸಿಸ್ಟಮ್ಸ್. ಈ ಟಾಪಿಕ್ಸ್ SIMD ಮತ್ತೆ MIMD ಇವೆಲ್ಲ ಏನಿಲ್ಲಿ ಮೈಕ್ರೋ ಕಂಟ್ರೋಲರ್ ಅಂತ ಒಂದು ಸಬ್ಜೆಕ್ಟ್ ಇದೆ ನಿಮ್ಗೆ 4ನೇ ಸೆಮಿಸ್ಟರ್ ಏನೋ ಐ ಥಿಂಕ್ ಇರೋದು. ಸೊ ಅಲ್ಲಿ ಏನೇನು ಸಿಂಪಲ್ ಆಗಿ ಓದಿರ್ತಾರ, ಇಲ್ಲಿ ಇನ್ ಡೆಪ್ತ್ ಆಗಿ ಓದ್ತೀರಾ. ಓಕೆನಾ. ಸೊ CO ದಲ್ಲೂ ಕೂಡ ಇದು ಬರುತ್ತವೆ ಕೆಲವೊಂದು. ಅಲ್ಲಿ ಇನ್ ಡೆಪ್ತ್ ಆಗಿ ಅಂದ್ರೆ ಬೇಸಿಕ್ ಮಾತ್ರ ತಿಳ್ಕೊಂಡಿರ್ತಾರ, ಇಲ್ಲಿ ಇನ್ ಡೆಪ್ತ್ ಆಗಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಇಂಟರ್ ಕನೆಕ್ಷನ್ ನೆಟ್ವರ್ಕ್ಸ್ ಮತ್ತೆ ಕೇಶ್ ಕೊಹೆರೆನ್ಸ್. ಐ ಥಿಂಕ್ ಇದನ್ನಂತೂ ಪಕ್ಕ ಓದಿರ್ತಾರ. ಎಲ್ಲಿ ಅಂದ್ರೆ CO ದಲ್ಲಿ ಓದಿರ್ತಾರ. ನೆಕ್ಸ್ಟ್ ಶೇರ್ಡ್ ಮೆಮೊರಿ ವರ್ಸಸ್ ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ, ಇದನ್ನು ಕೂಡ CO ದಲ್ಲಿ ಓದಿರ್ತೀವಿ. ನೆಕ್ಸ್ಟ್ ಕೋಆರ್ಡಿನೇಟ್ ದಿ ಪ್ರೊಸೆಸರ್ಸ್ ಥ್ರೆಡ್ಸ್, ಮತ್ತೆ ಶೇರ್ಡ್ ಮೆಮೊರಿ ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ, ಇದನ್ನು ಕೂಡ ನಾವೆಲ್ಲ CO ದಲ್ಲಿ ಪಕ್ಕ ಓದಿರ್ತೀವಿ, ನಾವೆಲ್ಲರೂ ಓದಿರ್ತೀವಿ. ಓಕೆನಾ. ಸೊ ಅದನ್ನ ಇಲ್ಲಿ ಅಡ್ವಾನ್ಸ್ ಆಗಿ ನಾವು ಇಲ್ಲಿ ಓದ್ತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇ ಮಾಡಲ್ ಬಂದ್ಬಿಟ್ಟು GPU ಪ್ರೋಗ್ರಾಮಿಂಗ್ ಮತ್ತೆ MIMD. ಓಕೆನಾ. ಸೊ ಫಸ್ಟ್ ನ ಟಾಪಿಕ್ ಬಂದ್ಬಿಟ್ಟು GPU ಪ್ರೋಗ್ರಾಮಿಂಗ್ ಹೈಬ್ರಿಡ್ ಸಿಸ್ಟಮ್ಸ್, ಮತ್ತೆ ಮೂರನೇ ಟಾಪಿಕ್ ಬಂದ್ಬಿಟ್ಟು MIMD ಸಿಸ್ಟಮ್ಸ್. 4ನೇ ಟಾಪಿಕ್ ಬಂದ್ಬಿಟ್ಟು GPU ಪರ್ಫಾರ್ಮೆನ್ಸ್ ಅಂಡ್ 5ನೇ ಟಾಪಿಕ್ ಬಂದ್ಬಿಟ್ಟು GPU ಪರ್ಫಾರ್ಮೆನ್ಸ್ ಅಂಡ್ 5ನೇ ಟಾಪಿಕ್ ಬಂದ್ಬಿಟ್ಟು ಸ್ಪೀಡ್ ಅಪ್ ಅಂಡ್ ಎಫಿಷಿಯನ್ಸಿ ಇನ್ MIMD ಸಿಸ್ಟಮ್ಸ್ ಅಂಡ್ ಅಮ್ದಾಲ್ಸ್ ಲಾ. ಸೊ ಇದೊಂದು ಹೊಸದಾಗಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಮ್ದಾಲ್ ಲಾ. ಮತ್ತೆ ಸ್ಕೇಲಬಿಲಿಟಿ ಇನ್ MIMD ಸಿಸ್ಟಮ್ಸ್, ಟೇಕಿಂಗ್ ಟೈಮಿಂಗ್ಸ್ ಆಫ್ MIMD ಪ್ರೋಗ್ರಾಮಿಂಗ್ಸ್, GPU ಪರ್ಫಾರ್ಮೆನ್ಸ್. ಸೊ ಇದಿಷ್ಟು ಟಾಪಿಕ್ ಏನೋ ಮಾಡಲ್ 2 ಅಲ್ಲಿ ಬರುತ್ತೆ. ಸೊ ಇವೆಲ್ಲ ನಾವು ಏನು ಅಂದ್ರೆ ಈ ಹೊಸ ಟಾಪಿಕ್ ನಾವು ಕಲಿತಾ ಇಲ್ಲ. ಸೊ ಹೊಸದಾಗಿ ನಾವೇನು ಹೊಸದಾಗಿ ಕಲಿತಾ ಇಲ್ಲ, ಇರೋದ್ರಲ್ಲೇನೆ ಅಡ್ವಾನ್ಸ್ ಆಗಿ ನಾವು ಓದ್ತಾ ಇದೀವಿ. ನಮಗೆ ಗೊತ್ತು ಅಂತ ನಾವು ಅಂದ್ಕೊಂಡಿರ್ತೀವಿ ಇವೆಲ್ಲ ಟಾಪಿಕ್ ನೋಡ್ತಾ ಇದ್ರೆ, ಬಟ್ ಗೊತ್ತಿರೋದಲ್ಲ ಇವೆಲ್ಲ. ಸೊ ಇವೆಲ್ಲ ಅಡ್ವಾನ್ಸ್ಮೆಂಟ್ ಆಗಿರ್ತವೆ ನಮ್ಗೆ, ಅದನ್ನ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇ ಮಾಡಲ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ ಪ್ರೋಗ್ರಾಮಿಂಗ್ ವಿತ್ MPI ಫಂಕ್ಷನ್ಸ್, ದಿ ಟ್ರೆಪೋಸೋಡಲ್ ರೂಲ್ ಇನ್ MPI, ಮತ್ತೆ ಡೀಲಿಂಗ್ ವಿತ್ ಇನ್ಪುಟ್ ಅಂಡ್ ಔಟ್ಪುಟ್, collective communication, MPI driven data types, performance evaluation of MPI programs, a parallel sorting algorithm. ಇವೆಲ್ಲ ಏನು ಮೂರನೇ ಮಾಡಲ್ ಬರೋ ಟಾಪಿಕ್ಸ್. ಸೊ ಈ MPI ಫಂಕ್ಷನ್ಸ್ ಇದೆಲ್ಲ ಹೊಸ ಟಾಪಿಕ್ಸ್. ಸೊ ಇವನ್ನ ಇನ್ ಡೆಪ್ತ್ ಇಲ್ಲಿ ಓದ್ತಾ ಹೋಗ್ತೀವಿ ನಾವು, ಸೊ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ನೆಕ್ಸ್ಟ್ 4ನೇ ಮಾಡಲ್ ಬಂದ್ಬಿಟ್ಟು ಶೇರ್ಡ್ ಮೆಮೊರಿ ಪ್ರೋಗ್ರಾಮಿಂಗ್ ವಿತ್
ಓಪನ್ ಎಂ ಪಿ. ಸೊ ಇದು ಚಾಪ್ಟರ್ ಟಾಪಿಕ್ ನೇಮ್, ಇದು ಮಾಡಲ್ ನೇಮ್ ಇದು. ಸೊ ಇದ್ರೊಳಗೆ ಓಪನ್ ಎಂ ಪಿ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ರು. ಪ್ರೋಗ್ರಾಮ್ಸ್ ಅಂಡ್ ಡೈರೆಕ್ಟಿವ್ಸ್, ಅದಿ ಟ್ರ್ಯಾಪ್, ಝೊಡಾಯ್ಲ್ ರೂಲ್, ಇದೊಂದು ಟಾಪಿಕ್ ಇದೆ. ಮತ್ತೆ ಸ್ಕೋಪ್ ಆಫ್ ವೇರಿಯೇಬಲ್ಸ್, ಇದೊಂದು ಸ್ಕೋಪ್ ಆಫ್ ವೇರಿಯೇಬಲ್ಸ್ ಇದನ್ನ ಓದಿರ್ತೀವಿ ನಾವೆಲ್ಲರೂ, ಎಲ್ಲಾ ಕಡೆ ಓದಿರ್ತೀವ. ಸೊ CL ಓದಿರ್ತೀವಿ, ಮತ್ತೆ ಪೈಥಾನ್ ಅಲ್ಲಿ ಕೂಡ ಓದಿರ್ತೀವಿ. ಇಲ್ಲಿ ಇನ್ ಡೆಪ್ತ್ ಸ್ವಲ್ಪ ಓದ್ಕೋತಾ ಹೋಗ್ತೀವಿ. ಸೇಮ್ ಏನು ಚೇಂಜಸ್ ಏನಿರಲ್ಲ, ಸ್ವಲ್ಪ ಸೊ ಸಿಮಿಲರ್ ಇರುತ್ತೆ. ದಿ ರಿಡಕ್ಷನ್ ಕ್ಲಾಸ್, ಲೂಪ್, ಕ್ಯಾರಿಡ್ ಡಿಪೆಂಡೆನ್ಸಿ, ಶೆಡ್ಯೂಲಿಂಗ್, ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್, ಕೇಶ್ ಅಂಡ್ ಕೇಶ್ ಕೊಹೆರೆನ್ಸ್ ಅಂಡ್ ಫಾಲ್ಸ್ ಶೇರಿಂಗ್ ಇನ್ ಓಪನ್ ಎಂ ಪಿ, ಟಾಸ್ಕಿಂಗ್ ಎಲ್ಲ ಕೊಟ್ಟಿದ್ರೆ. ಸೊ ಒಂದೇ ಸಲ ಇದಿರೋದು ಟಾಸ್ಕಿಂಗ್, ಥ್ರೆಡ್ ಸೇಫ್ಟಿ. ಇದಿಷ್ಟು 5ನೇ ಮಾಡಲ್ ಬರೋ ಟಾಪಿಕ್. ಸೊ ಇನ್ ಡೆಪ್ತ್ ನಾವ್ ಇಲ್ಲಿ ಓದ್ತಾ ಹೋಗ್ತೀವಿ, ಚೆನ್ನಾಗಿರುತ್ತೆ. ಎಲ್ಲ ಒಂಥರ ಹೊಸ ಥಿಂಗ್ಸ್ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಹಳೆದ್ರಲ್ಲೇ ಹೊಸ ಥಿಂಗ್ಸ್ ನ, ಹೊಸ ಕಾನ್ಸೆಪ್ಟ್ ಅನ್ನ, ಮತ್ತೆ ಏನೇನ್ ಅಡ್ವಾನ್ಸ್ಮೆಂಟ್ ಇದೆ ಅಂತ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ 5ನೇ ಮಾಡಲ್ ಬಂದ್ಬಿಟ್ಟು GPU ಪ್ರೋಗ್ರಾಮಿಂಗ್ ಕೂಡ ವಿತ್ ಕೂಡ GPU. ಸೊ GPU ಅಂತ ಬಂದ್ರೆ ನೀವು ಇದುವರೆಗೂ GPU ಅನ್ನೋ ವರ್ಡ್ ಎಲ್ಲೂ ಕೇಳಿರೋದಿಲ್ಲ, ಯಾಕಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕೇಳಿರ್ತಾರ. ಅದ್ರ ಬಗ್ಗೆ ಯಾವ ತರ ಹುಟ್ಕೊಳ್ತು, ಮತ್ತೆ ಏನೇನು ಇವನ್ ಯೂಸ್ ಮಾಡಿದಾರೆ, ಆಯ್ತಾ, ಕೆಪಾಸಿಟರ್ಸ್, ಮತ್ತೆ ಏನೇನು ಕಾಂಪೋನೆಂಟ್ಸ್ ಇದಾವೆ, ಯಾವ ತರ ಆರ್ಕಿಟೆಕ್ಚರ್ ಇರುತ್ತೆ, ಇನ್ ಡೆಪ್ತ್ ಈ ಮಾಡೆಲ್ ಕಲ್ತಾ ಹೋಗ್ತಾರೆ ನೀವು. ತುಂಬಾ ಸಕ್ಕತ್ತಾಗಿದೆ. ನಾನ್ ನೋಟ್ಸ್ ಮಾಡ್ಬೇಕಾದಾಗ ಎಂಜಾಯ್ ಮಾಡ್ತಾ ಇದ್ದೆ ಈ ನೋಟ್ಸ್ ಯಾವ ತರ ಮಾಡ್ಬೇಕಾದಾಗ. ಸೊ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. GPU ಮತ್ತೆ GPU architecture, heterogeneous computing, thread blocks, grid, NVIDIA compute capability, and device architecture, vector addition, returning result from CUDA kernels, CUDA trapezoidal rule 1, CUDA trapezoidal rule 2, improving performance, CUDA trapezoidal rule 3, block with more than one RAM. ಓಕೆನಾ. ಸೊ ಇವೆಲ್ಲ ಏನು ಅಂದ್ರೆ NVIDIA ಗ್ರಾಫಿಕ್ ಕಾರ್ಡ್ ನೀವು ನೋಡಿರ್ತಾರಲ್ವಾ, ಸೊ ಅದ್ ಯಾವ ತರ ವರ್ಕ್ ಆಗುತ್ತೆ, ಆರ್ಕಿಟೆಕ್ಚರ್ ಏನಿರುತ್ತೆ, ಮತ್ತೆ ಯಾವ ತರ ಬ್ಲಾಕ್ಸ್ ಇರುತ್ತೆ, ಯಾವ ತರ ಥ್ರೆಡ್ಸ್ ಇರುತ್ತೆ, ಮತ್ತೆ ಗ್ರಿಡ್ಸ್ ಏನೇನು ಬರುತ್ತೆ, ಕಂಪ್ಯೂಟಿಂಗ್ ಕ್ಯಾಪಬಿಲಿಟಿ ಯಾವ ತರ ಇರುತ್ತೆ ಅಂತ ಇನ್ ಡೆಪ್ತ್ ಆಗಿ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆನಾ. ತುಂಬಾ ಚೆನ್ನಾಗಿದೆ. ನಾನ್ ಮಾಡ್ಬೇಕಾದ್ರೆ ನೋಟ್ಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಸೊ ಯಾರೆಲ್ಲ ಗ್ರಾಫಿಕ್ ಕಾರ್ಡ್ ಮೇಲೆ ತುಂಬಾ ಆಸಕ್ತಿ ಇರ್ತಾರ, ಸೊ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನಾಗೇಶ್ ಅಂತ. ಸೊ ಅವರು ಗ್ರಾಫಿಕ್ ಕಾರ್ಡ್ ಅಂದ್ರೆ ಒಂದು ಏನೋ ಹಂಬಲ ಅವ್ರಿಗೆ. ಇನ್ನು ನಾನ್ ಬಿಚ್ಚಿನ ಕಲಿಬೇಕು, ತಿಳ್ಕೊಬೇಕು ಅಂತ ಒಂದು ಹಂಬಲ ಅವ್ರಿಗೆ. ಸೊ ಆ ತರ ಪರ್ಸನ್ ನನ್ ಜೊತೆ ಕೆಲಸ ಮಾಡ್ಬೇಕಾದಾಗಿದ್ರು. ಸೊ ಅವ್ರು ನನ್ನ ಫ್ರೆಂಡೇ ಆಕ್ಚುಲಿ, ಓಕೆನಾ. ಸೊ ಅವರು ಈ ಗ್ರಾಫಿಕ್ ಕಾರ್ಡ್ ಬಗ್ಗೆ ಇನ್ ಡೆಪ್ತ್ ಆಗಿ ಅವ್ರ ಕಾನ್ಸೆಪ್ಟ್ ಗೊತ್ತು ಅವ್ರಿಗೆ, ಯಾವ ತರ ಮಾಡ್ಬೇಕು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಗ್ರಾಫಿಕ್ ಕಾರ್ಡ್ ಮೇಲೆ, ನೀವೇನಾದ್ರು ಗ್ರಾಫಿಕ್ ಕಾರ್ಡ್ ನ ಬಿಲ್ಡ್ ಮಾಡಬೇಕು, ಮತ್ತೆ ಏನೇನ್ ಕಾಂಪೋನೆಂಟ್ಸ್ ಬೇಕು, ಏನೇನ್ ಹಾರ್ಡ್ ಡಿಸ್ಕ್ ಬೇಕು, ಏನೇನ್ ಕಾಂಪೋನೆಂಟ್ಸ್, ಮತ್ತೆ ಆರ್ಕಿಟೆಕ್ಚರ್ ಇದೆ, ಮತ್ತೆ ಎಷ್ಟು ಪವರ್ ಸಪ್ಲೈ ಬೇಕು ಅಂತ ಇನ್ ಡೆಪ್ತ್ ಆಗಿ ನೀವೇನೋ ತಿಳ್ಕೊಬೇಕು ಅಂದ್ರೆ, ಸೊ ನಮ್ಮ ವರ್ಕ್ಶಾಪ್ ನಾವು ಮಾಡ್ತೀವಿ. ಸೊ ಗ್ರಾಫಿಕ್ ಕಾರ್ಡ್ ಬಗ್ಗೆನೆ. ಸೊ ನೀವು ಅಟೆಂಡ್ ಆಗಿದ್ರೆ ಅಟೆಂಡ್ ಆಗ್ಬೋದು. ಓಕೆನಾ. ಸೊ ಇದಿಷ್ಟು ಏನು ಅಂದ್ರೆ ಮಾಡಲ್ ಫೈಲ್ ಇರೋ ಟಾಪಿಕ್ಸ್. ಓಕೆನಾ. ಸೊ ಇದಿಷ್ಟು ಪ್ಯಾರಲ್ ಕಂಪ್ಯೂಟಿಂಗ್ ಅಲ್ಲಿ ಇರೋ ಚಾಪ್ಟರ್ಸ್, ಮಾಡಲ್ಸ್. ಸೊ ಈಸಿ ಆಗಿದೆ. ನೋಟ್ಸ್ ಡೌನ್ಲೋಡ್ ಮಾಡೋದು ಗೊತ್ತಾಯ್ತಲ್ವಾ. ಸೊ ಇದನ್ನು ಕೂಡ ನಾವು ಪ್ಯಾರಲ್ ಕಂಪ್ಯೂಟಿಂಗ್ ಎಕ್ಸ್ಪೆರಿಮೆಂಟ್ಸ್. ಸೊ ಸದ್ಯಕ್ಕೆ ಪ್ರೆಸೆಂಟ್ ಗೆ ನಾವು 4 ಪ್ರೋಗ್ರಾಮ್ಸ್ ನಾವು ಮಾಡಿದೀವಿ. ಇನ್ನು ಅಲ್ಲಿ ನೋಡಿದ್ರಲ್ಲ, ಬರೀ ನೋಟ್ಸ್ ಮಾತ್ರ ಅಪ್ಲೈ ಮಾಡೋದು ಅಷ್ಟೇ, ನಾವು ನೋಟ್ಸ್ ಮಾತ್ರ ಬಿಟ್ಟಿರೋದು. ಸೊ ಇನ್ನು 4 ಎಕ್ಸ್ಪೆರಿಮೆಂಟ್ಸ್ ಆಗಿದೆ ಆಲ್ಮೋಸ್ಟ್ ಆಲ್. ಓಕೆನಾ. ಮುಗ್ದೋಗ್ಬಿಟ್ಟಿದೆ. 5ನೇ ಎಕ್ಸ್ಪೆರಿಮೆಂಟ್ಸ್ ಇಂದ 9ನೇ ಎಕ್ಸ್ಪೆರಿಮೆಂಟ್ಸ್ಗೂ ನಾವೀಗ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಕಾರಣಾಂತರದಿಂದ ಮಾಡಕ್ಕಾಗಿಲ್ಲ. ಈಗ ಮಾಡ್ತೀವಿ, ಮಾಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡಿಸ್ತಾ ಹೋಗ್ತೀವಿ ಇದೇ ತರ ವಿಡಿಯೋದಲ್ಲಿ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ಯಾರೇ ಲೆಕ್ಚರರ್ಸ್ ಆಗ್ಲಿ ಅಥವಾ ಸ್ಟೂಡೆಂಟ್ಸ್ ಆಗ್ಲಿ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅದಕ್ಕೂ ಕೂಡ ನಾವು ಕಾಸ್ಟ್ ಇಟ್ಟಿರ್ತೀವಿ. ಸೊ ಪೇ ಮಾಡ್ಬಿಟ್ಟು ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಇವೆಲ್ಲ ಸಿಗ್ತಾ ಹೋಗ್ತವೆ. ಓಕೆನಾ. ಸೊ ಇದಕ್ಕೆ ಈ ನೋಟ್ಸ್ ನ ಪ್ರಿಪೇರ್ ಮಾಡೋಕೆ ನಾವು ಯೂಸ್ ಮಾಡೋ ಟೆಕ್ಸ್ಟ್ ಬುಕ್ಸ್ ಬಂದ್ಬಿಟ್ಟು, ಸೊ ಇವೆರಡು ಟೆಕ್ಸ್ಟ್ ಬುಕ್, ಪೀಟರ್ ಎಸ್ ಪೆಚೆಕೋ ಮೆಥೋ ಮೆಲ್ನೆಕೋ ಎ ಇಂಟ್ರೊಡಕ್ಷನ್ ಟು ಪ್ಯಾರಲ್ ಕಂಪ್ಯೂಟಿಂಗ್ ಸೆಕೆಂಡ್ ಎಡಿಷನ್, JP ಮಾರ್ಗನ್ ಕಾಫ್ಮಾನ್, ಮತ್ತೆ ಇನ್ನೊಂದು ಮೈಕಲ್ ಜೆ ಪನ್ ಪ್ಯಾರಲ್ ಪ್ರೋಗ್ರಾಮಿಂಗ್ ವಿತ್ ಇನ್ ಸಿ ವಿತ್ MP ಅಂಡ್ ಓಪನ್ MP GMC ಗ್ರೋಹಿಲ್. ಸೊ ಇವೆರಡು ಟೆಕ್ಸ್ಟ್ ಬುಕ್ ನ ನಾವು ಯೂಸ್ ಮಾಡಿರೋದು. ಸೊ ಇವೆರಡು ಟೆಕ್ಸ್ಟ್ ಬುಕ್ ಯಾರ್ಯಾರಿಗೆ ಬೇಕು ಫ್ಯಾಕಲ್ಟಿ ಆಗಿ, ಸೊ ನಿಮ್ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಸೊ ನಮ್ಮ ಹತ್ರ ಸಿಗುತ್ತೆ. ನಾವು ಡೈರೆಕ್ಟ್ ಗೆ ವಿತೌಟ್ ಕಾಸ್ಟ್ ನಾವು ಕಳಿಸ್ತೀವಿ. ಇದಕ್ಕೆ ರೆಫರೆನ್ಸ್ ಬುಕ್, ಐಒಪಿ ನಿಮಗೆ ಗೊತ್ತಿರುತ್ತೆ ರೆಫರೆನ್ಸ್ ಬುಕ್ ಯಾಕೆ ಯೂಸ್ ಮಾಡಿರ್ತಾರೆ ಅಂತ. ಓಕೆನಾ. ಮತ್ತೆ ಇನ್ನೊಂದು NPTEL ಕೋರ್ಸ್ ಇರುತ್ತೆ, ನೀವು ವಾಚ್ ಮಾಡೋಗಿದ್ರೆ ವಾಚ್ ಮಾಡ್ಬೋದು. ಐಒಪಿ ಒಂದು ಓವರ್ ವ್ಯೂ ಬಂತು ಅಂದ್ಕೋತೀನಿ ಪ್ಯಾರಲ್ ಕಂಪ್ಯೂಟಿಂಗ್ ಬಗ್ಗೆ. ಸೊ ಏನಾದ್ರು ಡೌಟ್ ಇತ್ತಂದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ, ಮತ್ತೆ ಲೈವ್ ಚಾಟ್ ಅಲ್ಲಿ, ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡುವಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.